ಮೂರನೇ ಡಿವೋರ್ಸ್ ಅಂತ ಒಬ್ರು ಬಂದಿದ್ದಾರೆ ಅಂತ. ಸೊ ಈ ತರ ನಿಮ್ಮ ಹತ್ರ ಹೈಯೆಸ್ಟ್ ನಂಬರ್ ಆಫ್ ಡಿವೋರ್ಸ್ ಒಬ್ಬ ವ್ಯಕ್ತಿ ಬಂದಿದ್ದು ಎಷ್ಟು? ಅಂದ್ರೆ 5th ಡಿವೋರ್ಸ್, 6th ಡಿವೋರ್ಸ್ ಅಂತ ಬಂದಿರ್ತಾರಲ್ಲ, ಆ ಥರ ಹೈಯೆಸ್ಟ್ ನಂಬರ್ ಎಷ್ಟು? ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ. ಆ ಥರ ನಾನು ತೊಗೊಳಕ್ಕೆ ಹೋಗೋದಿಲ್ಲ. ಬಟ್ ಬಂದಿರುತ್ತಲ್ಲ ಸರ್ ಜನರಲಿ. ಬಂದಿದೆ. ಎಷ್ಟನೇದು ಬಂದಿದೆ. ಬಂದಿದೆ ಸರ್? ಸುಮಾರು ಕೇಸ್ಗಳು ಬಂದಿದೆ. 4th ಡಿವೋರ್ಸ್‌ಗಳಿಗೆ ಸುಮಾರು ಬಂದಿದ್ದಾರೆ. ಬಟ್ ಇವ್ರದ್ದೆಲ್ಲ ನಾನು ಇವ್ರದ್ದೆಲ್ಲ ಏಜ್ ಎಷ್ಟಿರುತ್ತೆ ಸರ್? 4th ಡಿವೋರ್ಸ್ ಎಲ್ಲಾನು 35, 35, 40. ಅಯ್ಯೋ! ಕೆಲವರು 25, 26ಗೆ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಒಂದೇ ವರ್ಷದಲ್ಲಿ ಡಿವೋರ್ಸ್ ಆಗೋಗ್ಬಿಟ್ಟಿರುತ್ತೆ. ಹಾ. ಓಕೆ. ನೆಕ್ಸ್ಟು 27, 28ಗೆ ಇನ್ನೊಂದು ಡಿವೋರ್ಸ್ ಆಗೋಗ್ಬಿಟ್ಟಿರುತ್ತೆ. ಕೆಲವು ಲೀಗಲ್ ಆಗಿ ಡಿವೋರ್ಸ್ ಮಾಡ್ಕೊಂಡಿದ್ದಾರೆ. ಕೆಲವು ಡಿವೋರ್ಸೇ ಮಾಡ್ಕೊಳ್ಳದೆ ಅನ್‌ಅಫಿಷಿಯಲ್ ಆಗಿ ಕೆಲವು ಬಿಟ್ಬಿಟ್ಟು ನಮಗೆ ಕೇಸ್ಗಳನ್ನ ತೊಗೊಂಡು ಬಂದಿದ್ದಾರೆ ಎಷ್ಟೋ ಜನ. ಹ್ಮ್. ಅದ್ರಲ್ಲಿ ಒಂದು ಫನ್ನಿ ಕೇಸ್ ಅಂತಂದ್ರೆ ಅವನಿಗೆ 4ನೇ ಮದುವೆ. ಹ್ಮ್. ಬಟ್ 4ನೇ ಮದುವೆ ಆಗಿರುವಂಥ ಹುಡುಗಿ ಜಸ್ಟ್ 18 ಇಯರ್ಸ್ ಹುಡುಗಿ. ಹ್ಮ್. ಅವನಿಗೆ 38 ಇಯರ್ಸ್. ಹ್ಮ್. ವಿಚಿತ್ರ ಅಂತಂದ್ರೆ ಒಂದು ಟೆಂಪಲಲ್ಲಿ ಮದುವೆ ಆಗಬೇಕಾದಾಗ 4ನೇ ಮದುವೆನ 3ನೇ ಮದುವೆನ ನೋಡೋದಕ್ಕೆ ಆ ಹುಡುಗಿ ಹೋಗಿದ್ಲು. ಹಾ. ಅವ್ರ ರಿಲೇಷನ್ಸ್ ಎಲ್ಲಾನು. ಇದ್ರಲ್ಲಿ ಆ ಹುಡುಗಿ ಚಿಕ್ಕ ಹುಡುಗಿ. ಹಾ. ಮದುವೆನ ನೋಡಕ್ಕೆ ಹೋದಾಗ ಅದು ಏನೋ ಗೊತ್ತಿಲ್ಲ, ಆಕೆಗೆ ಅಲ್ಲಿ ಅವನ ಬಗ್ಗೆ ಲವ್ ಆಗಿ ಆ ಕನೆಕ್ಷನ್ಸನ್ನ ಡೆವಲಪ್ಮೆಂಟ್ ಮಾಡಿಕೊಂಡು ನಾನು ಅವನನ್ನೇ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು 3 ಮದುವೆ ಆಗಿದೆ ಅಂತ ಗೊತ್ತಿದ್ದು ಕೂಡ ಆ ಹುಡುಗಿ 4ನೇ ಮದುವೆ ಆಗಿದೆ. ಇದೊಂಥರ ಸೈಫ್ ಅಲಿ ಖಾನ್, ಕರೀನಾ ಕಪೂರ್ Definitely. ಬಟ್ ಸಿಟಿಯಲ್ಲಿ ಆಗಿದೆ, ಹಳ್ಳಿ ಸಿಟಿನಲ್ಲಿ. ಓ ಮೈ ಗಾಡ್. ಇವಾಗ ಹೆಂಗಿದ್ದಾರೆ ಸರ್? ಮಾತಾಡ್ಸ್ತಾರ ಅಥವಾ ಅವ್ರ ಪಾಡಿಗವ್ರು ಖುಷಿಯಾಗಿದ್ದಾರೆ? ಇಲ್ಲ, ಅವ್ರದ್ದು ಅದು ಬೇರೆನೆ, ಅದು ಸ್ಟೋರಿ ಚೇಂಜ್ ಆಯ್ತು ಆಮೇಲೆ. ಹಾ, ಏನಾಯ್ತು ಸರ್ ಪ್ಲೀಸ್? ಪೇರೆಂಟ್ಸ್ಗಳೆಲ್ಲನೂ ಆಮೇಲೆ ಅವಳಿಗೆ ಕನ್ವಿನ್ಸ್ ಮಾಡಿ ಕೊನೆಗೆ ಆ ಹುಡುಗಿನ ಬೇರೆ ಮಾಡಿ ಓಕೆ. ಒಪ್ಪಿಸಿ ಆ ಹುಡುಗಿಗೆ. ಓ ಮೈ ಗಾಡ್. ಇದಕ್ಕೆ ಇನ್ನೊಂದು ವಿಚಿತ್ರ ಇದರಲ್ಲಿ ಹೇಳಬೇಕು ಅಂತಂದ್ರೆ, ಈತನ ಕಾನೂನಲ್ಲಿ ಕ್ರಮ ತಗೊಂಡಾಗ ಆತನಿಗೆ ಸಪೋರ್ಟ್ ಮಾಡೋದಕ್ಕೆ ನನ್ನ ಹತ್ರ ಬಂದಿದ್ದು ಆ 3 ಜನ ಹೆಂಡತಿದ್ರು ಬಂದಿದ್ರು. ವಾವ್. ನಾನು ಅದನ್ನ ನಾನು ಫಸ್ಟ್ ನನಗೆ ಶಾಕ್ ಆಯಿತು. ಹಾ. ನಾನು ಕೇಳಿದೆ, ನೀವು 3 ಜನ ಆತನ ಮದುವೆ ಆಗಿದ್ದೀರಿ, ಆತ ಇನ್ನೊಂದು ಹುಡುಗಿನ ಮದುವೆ ಆಗಬೇಕಾದಾಗ ಅವನ್ನ ಕಾನೂನಿನ ಒಂದು ಕುಣಿಕೆಯಿಂದ ಬಿಡಿಸೋದಕ್ಕೆ ಅಂತೇಳಿ ನೀವು ಬಂದಿದ್ದೀರಲ್ಲ, ಹಾ. ನಿಮಗೆ ಮನಸ್ಥಿತಿ ಹೇಗೆ? ನಿಮಗೆ ಹಾ. ಹೇಗೆ ನೀವೆಲ್ಲ ಒಗ್ಗಟ್ಟಾಗಿ ನೀವು ಬಂದಿದ್ದೀರಾ ಅಂತ ಕೇಳಿದ್ರೆ ಅವ್ರು ಕೊಟ್ಟಿದ್ದು ಉತ್ತರ ನಾನು ಇವತ್ತಿಗೂ ನಾನು ಅದನ್ನು ಮರೆಯೋಕ್ಕಾಗೋದಿಲ್ಲ. ಸರ್, ನನ್ನ ಹತ್ರ ಚೆನ್ನಾಗಿದ್ದ ಸರ್ ನನ್ನ ಗಂಡ. ನನಗೆ 2 ಮಕ್ಕಳಿದೆ. ಇದು ಮೊದಲನೇ ಹೆಂಡತಿ ಹೇಳಿದ್ದು. 2ನೇ ಹೆಂಡ್ತಿನೂ ಅಷ್ಟೇ ಸರ್, ನನ್ನ ಹತ್ರ ತುಂಬ ಚೆನ್ನಾಗಿದ್ರು. ನನಗೇನು ಅವ್ರು ಏನು ಅನ್ಯಾಯ ಮಾಡಿಲ್ಲ. ನನಗೆ ಊಟಕ್ಕೆ ಬಟ್ಟೆಗೆ ತಂದು ಕೊಡ್ತಿದ್ರು ನನಗೆ. ಆಕೆಗೆ 1 ಮಗು. ಹ್ಮ್. ಅದಾದ್ಮೇಲೆ ಇನ್ನೊಂದು ಹೆಂಡತಿ ಬಂದಿರೋ, ಆಕೆ ಪ್ರೆಗ್ನೆಂಟು. ಹಿಂದೂನಾ ಸರ್ ಇದು? ಹಿಂದೂಗಳು. ಓಕೆ. ಸೊ ನನಗೆ ಈ ಹಾ. 3 ಜನ ವೈಫ್ಗಳನ್ನ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ನೈಸ್. ಬಟ್ ಆ ಮೂಮೆಂಟಲ್ಲಿ ನಾನು US ಗೆ ಹೋಗುವಂಥ ಒಂದು ಬ್ಯುಸಿನಲ್ಲಿದ್ದೆ. ನಾನು ಆ ಕೇಸನ್ನು ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ನಾನು ಅವ್ರಿಗೆ ವಾಪಸ್ ಕಳಿಸಿದೆ ಆಮೇಲೆ. ಓಕೆ. ಇಲ್ಲ, ನನಗೆ ಈಗ ಟೈಮ್ ಇಲ್ಲ ಅಂತ ಹೇಳಿ. ಸೊ ಈ ಥರ ಬೇಕಾದಷ್ಟು ಕೇಸ್ಗಳು ನನಗೆ ಮತ್ತು ಇದು ಫನ್ನಿ ಅಂತ ಅನಿಸುತ್ತೆ, ಕೆಲವು ಸಲ ಆಶ್ಚರ್ಯನೂ ಆಗುತ್ತೆ ನಮಗೆ. ರೈಟ್. ಬಟ್ ಇಂಥದ್ದೆಲ್ಲ ನಡೆಯುತ್ತಾ ಅಂತ ಅನ್ನೋಂಥ ಕೇಸ್ಗಳು ಕೂಡ ನಮಗೆ ನಾರ್ಮಲಾಗಿ ಬರ್ತಾನೆ ಇರುತ್ತೆ. ಸರಿ, ಪೊಲಿಟಿಷಿಯನ್ಸ್ ನನಗಂತೂ ಗೊತ್ತಿರಂಗೆ ರೀಸೆಂಟ್ ಡೇಸಲ್ಲಾಗಲಿ ಸಿಕ್ಕಾಪಟ್ಟೆ ವರ್ಷಗಳಾಗಲಿ ಡಿವೋರ್ಸ್ಗಳಾಗಿಲ್ಲ ಫಾರ್ ಆಲ್ ದ ಗುಡ್ ರೀಸನ್ಸ್. ದುಡ್ಡಿರುತ್ತೆ, ಪವರ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ನೀವು ಪೊಲಿಟಿಷಿಯನ್ಸ್ ಅಂತ ನಾನು ಕ್ಯೂರಿಯಸ್ ಆದೆ. ಇದು ಬೇರೆ ಸ್ಟೇಟ್ ಅವರ, ನಮ್ಮ ಸ್ಟೇಟ್ ಅವರೇನಾ? ನಮ್ಮ ಸ್ಟೇಟದು ಇದೆ, ಬೇರೆ ಸ್ಟೇಟ್ದು ಇದೆ, ನಮ್ಮ ಸ್ಟೇಟ್ದು ಇದೆ. ಇವತ್ತು ಓಕೆ. ಪೊಲಿಟಿಷಿಯನ್ಸ್ ಇದೆ. ರೈಟ್. ಸೊ ನೀವು ಡೀಲ್ ಮಾಡಿರೋ ಸೆಲೆಬ್ರಿಟಿ ಡಿವೋರ್ಸಸ್ ಯಾವುದು ಸರ್ ಕರ್ನಾಟಕದಲ್ಲಿ? ಸುಮಾರು ಮಾಡಿದ್ದೀನಿ. ಸುಮಾರು ಆ್ಯಕ್ಟ್ಗಳದ್ದು ಮಾಡಿದ್ದೀನಿ. ಓಕೆ. ಫಿಲ್ಮ್ ಫೀಲ್ಡಲ್ಲಿರೋರ್ದು, TV ಸೀರಿಯಲ್ನವ್ರದ್ದು, ರೈಟ್. ಅವ್ರದ್ದೆಲ್ಲರದ್ದು ಸುಮಾರು ಮಾಡಿದ್ದೀವಿ. ಕೆಲವು ಮಿನಿಸ್ಟ್ರುಗಳದ್ದು. ಬಟ್ ಅವ್ರನ್ನ ನಾವು ನೇಮ್ಸನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂತೇಳಿ ನಾವು ಸುಪ್ರೀಂ ಕೋರ್ಟಲ್ಲಿ ನಾವು ಪರ್ಮಿಷನ್ ತೊಗೊಂಡು ನೇಮ್ನ ಕೂಡ ನಾವು ಡಿಸ್ಕ್ಲೋಸ್ ಮಾಡದೆ ಕೇಸ್ಗಳನ್ನ ಮಾಡಿರೋಂಥ ನಿದರ್ಶನಗಳು ಕೂಡ ಇದ್ದಾವೆ. ಓಕೆ. ಅದನ್ನು ಇವತ್ತಿಗೂ ನಾವೇನು ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ, ಮಾಡಲೂಬಾರ್ದು ನಾವು. ಯಾವ್ದಾದ್ರು ನೇಮ್ಸ್ನ ಡಿಸ್ಕ್ಲೋಸ್ ಮಾಡೋ ಥರ ಇದೆಯಾ? ಅಂದರೆ ನಾನು ಕೇಳ್ತಾ ಇರೋದು ಫಾರ್ ಆರ್ ಆಡಿಯನ್ಸ್ ಆಲ್ಸೋ. ಅಂದರೆ ಕೆಲವೊಂದು ಇರುತ್ತೆ, ಬಿಕಾಸ್ ನೀವು ಓಪನ್ ಆಗಿ ಅಪಿಯರ್ ಆಗಿರ್ತೀರ ಕೋರ್ಟಲ್ಲಿ, ಜನರಿಗೂ ಗೊತ್ತಿರುತ್ತೆ. ಆ ಥರ ಕೇಸಸ್ಗಳು ಯಾವ್ದಾದ್ರು ಇದೆಯಾ ಅಂತ? ಇತ್ತೀಚೆಗೆ ಆಗಿರೋದ್ರಲ್ಲಿ ನಾನು ದುನಿಯಾ ವಿಜಯ್ ಅವ್ರ ಕೇಸನ್ನು ನಾನು ಆಪೋಸಿಟಾಗಿ ನಾನು ಹ್ಯಾಂಡಲ್ ಮಾಡಿದ್ದೆ. ಓಕೆ. ಅವರು ವೈಫ್ ಪರವಾಗಿ ನಾನು ಹ್ಯಾಂಡಲ್ ಮಾಡಿದ್ದೆ. ರೈಟ್. ಅದು ಕೇಸನ್ನು ಕೂಡ ನಾನು ಕೇಸನ್ನು ಗೆದ್ದೆ. ನಾನು ರೈಟ್. ಗೆದ್ದೆ ಅನ್ನೋದಕ್ಕಿಂತ ಕೋರ್ಟು ನಮ್ಮ ಒಂದು ಪಿಟಿಷನನ್ನು ಮಾನ್ಯ ಮಾಡ್ತು. ನಾನು ಥ್ರೂ ಹ್ಮ್. ವೈಫ್ ಗೆದ್ದಿದ್ದರಿಂದ ಹ್ಮ್. ಅದರಲ್ಲಿ ತುಂಬ ಚೆನ್ನಾಗಿ, ತುಂಬ ಟಫ್ ಕಾಂಪಿಟೇಷನ್ ಇತ್ತು. ಆ 2 ತುಂಬಾ ಸುದೀರ್ಘವಾದ ಆರ್ಗ್ಯುಮೆಂಟ್ಸ್ಗಳಾಗಿ ಅದು ಕೇಸನ್ನು ನಾನು ನಮ್ಮ ಕಡೆ ಅದು ಅಂದರೆ ಸರ್ ಅದು ಗೆಲುವು ಡಿವೋರ್ಸ್ ಆಗಬಾರ್ದು ಅಂತ ಆಯ್ತಲ್ವ ಅದು? ಎಕ್ಸಾಕ್ಟ್ಲಿ. ಅಕಸ್ಮಾತ್ ಆಗಿದ್ದಿದ್ರೆ ನಿಮ್ಗೆ ತುಂಬಾ ಹೇಟ್ ಬರ್ತಿತ್ತು ಅಂತ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ. ಒಂದು ಭಯನೂ ಇರುತ್ತೆ, ಬಿಕಾಸ್ ಈ ಥರ ಸೆಲೆಬ್ರಿಟಿ ಕೇಸ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಹೇಟ್ ಇಸ್ ವೆರಿ ಕಾಮನ್. ಆ ಫಿಯರ್ ಇತ್ತಾ?
ನಾವು ಅದಕ್ಕೆ ಅಷ್ಟೊಂದು ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ರೈಟ್. ಯಾಕೆಂತಂದರೆ ಈಗ ನಾವು ಸೆಲೆಬ್ರಿಟಿ ಆಗಲಿ, ಒಬ್ಬ ಕಾಮನ್ ಪೀಪಲ್ ಆಗಲಿ, ಯಾರಾದರೂ ಆಗಿರಲಿ, ನಾವು ಎಫರ್ಟು ಯಾವ ರೀತಿನಲ್ಲಿ ಹಾಕಬೇಕು ಅಂತಂದರೆ, ಒಂದು ಕೇಸ್ಗೆ ಅದು ನಮ್ಮ ಮಗು ಅನ್ನೋ ರೀತಿನಲ್ಲಿ ನಾವು ತಗೊಂಡು ಅದನ್ನು ನಾವು ವರ್ಕ್ ಮಾಡಬೇಕು. ರೈಟ್. ರೈಟ್. ಅದು ಎಷ್ಟೇ ಸಣ್ಣ ಕೇಸ್ ಆಗಿರಲಿ, ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಕೇಸ್ ಆಗಿರಲಿ, ನಮ್ಮ ಎಫರ್ಟು ಕೂಡ ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲದಂತೆ ನಾವು ಹಾಕ್ತೀವಿ. ಕರೆಕ್ಟ್. ಸೋಲು ಗೆಲುವು ಯಾವುದು ನಮ್ಮ ಕಡೆಯಿಂದ ಗೊತ್ತಿರೋದಿಲ್ಲ, ನಮಗೆ ಆಗೋದಿಲ್ಲ, ನಮ್ಗೆ ಗೊತ್ತೂ ಇರೋದಿಲ್ಲ ಅದು. ನಾವೇನು ಎಲ್ಲ ಪ್ರತಿಯೊಬ್ಬರು ಅಡ್ವೊಕೇಟ್ಸು ನಾವೆಲ್ಲ ಗೆಲ್ಲಬೇಕು ಅಂತ ನಾವು ಕೇಸ್ಗಳನ್ನ ಮಾಡ್ತೀವಿ. ಕರೆಕ್ಟ್. ಎಲ್ಲ ಅಡ್ವೊಕೇಟ್ಸ್ಗೂ ನಾವು ಗೆಲ್ಲಬೇಕು ಅನ್ನೋಂಥ ಮನಸ್ಥಿತಿನೇ ಇರುತ್ತೆ. ಕರೆಕ್ಟ್. ಹಾಗನ್ಬಿಟ್ಟು ನಾವು ಸೋಲೋದೇ ಇಲ್ವಾ ಅಂತಂದರೆ, ಎಲ್ಲೂ ಆಗ್ಬೋದು, 1 2 ಆಗ್ಬೋದು. 1000 ಕೇಸ್ ತೊಗೊಂಡಾಗ ನಾವು 1 2 ಕೇಸ್ ಸೋಲ್ಬೋದೇನೋ. ರೈಟ್. ಬಟ್ ಆ ಸೋಲು ಬಂದಾಗ ನಾವು ಅದ್ರ ಬಗ್ಗೆ ನಾವು ತುಂಬ ಜಾಸ್ತಿ ಬೇಜಾರು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ರೈಟ್. ಅದಕ್ಕೆ ಫರ್ದರ್ ಏನು ವರ್ಕ್ ಮಾಡಬೇಕು ಮಾಡಲೇಬೇಕು ನಾವು. ಬಟ್ ಇಲ್ಲಿ ಅಕಸ್ಮಾತ್ ನಾನು ಸೋತಿದ್ದಿದ್ರೆ ಮೈಟ್ ಬಿ ಬೇಜಾರಾಗ್ತಿತ್ತೇನೋ. ಹ್ಮ್. ಹ್ಮ್. ಅರೆರೆ ನನ್ನ ಕ್ಲೈಂಟ್ಗೆ ಇನ್ನೂ ಚೆನ್ನಾಗಿ ನಾನು ನ್ಯಾಯ ಕೊಡಿಸ್ಬೋದಾಗಿತ್ತೇನೋ, ಅಥವಾ ಹ್ಮ್. ಇನ್ನೇನಾದರೂ ನಾನು ಮಾಡಬೇಕಾಗಿತ್ತೇನೋ ಅಂತ ನಾನು ಯೋಚನೆ ಮಾಡೋಂಥ ಪರಿಸ್ಥಿತಿ ಬರ್ತಿತ್ತೇನೋ. ರೈಟ್. ಬಟ್ ಇಲ್ಲಿ ನಾನು ಮಾಡಿರೋಂಥ ವರ್ಕ್ಗೆ ನನಗೆ ಸಮಾಧಾನ ಸಿಕ್ಕಿದೆ. ಓಕೆ. ಓಕೆ. ಸರ್, ಇವಾಗ ಐ ವಿಲ್ ಸ್ಪೀಕ್ ಫಾರ್ ಕಾಮನ್ ಮೆನ್. ಯಾಕಂದ್ರೆ ಜಾಸ್ತಿ ಇಶ್ಯೂಸ್ಗಳಾಗ್ತಿರೋದಿಲ್ಲೇ. ಇದು ಡಿವೋರ್ಸ್ ರಿಲೇಟೆಡ್ ಅಲ್ಲದೆ ಇದ್ರೂ ಈ ಫೇಕ್ ರೇಪ್ ಕೇಸಸ್ ಏನಾಗುತ್ತೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಮಾತಾಡ್ತೀವಿ, ಕನೆಕ್ಟ್ ಆಗ್ತೀವಿ, ಫ್ಲೋವಲ್ಲಿ ಸ್ವಲ್ಪ ಏನೋ ಟೆಕ್ಸ್ಟ್ ಮಾಡಿಬಿಟ್ಟಿರ್ತೀವಿ ಪ್ರೀತಿಯಿಂದ. ಅದೇನಾಗುತ್ತೆ, ಯಾವತ್ತೋ ಒಂದಿನ ಆ ಟೆಕ್ಸ್ಟ್ಗಳನ್ನ ಇಟ್ಕೊಂಡು ನಮಗೆ ವಾಪಸ್ ಬರುವಂಥ ಸಿಚುವೇಶನ್ಸ್ಗಳಿರುತ್ತೆ. ಸೊ ಈ ಥರ ಕ್ಯಾನ್ ಎನಿ ವುಮನ್ ಪುಟ್ ಅ ರೇಪ್ ಕೇಸ್ ಆನ್ ಯು ರ್ಯಾಂಡಮ್ಲಿ ಅಕಾರ್ಡಿಂಗ್ ಟು ಇಂಡಿಯನ್ ಲಾ? ನಮ್ಮಲ್ಲಿ ಏನಾಗಿದೆ ಅಂತಂದರೆ, ರೇಪ್ ಕೇಸಲ್ಲಿ 2 ಥರದ. ಒಂದು ಮೈನರ್ ಹುಡುಗಿದು ಪೋಕ್ಸೋ, ಅದು ಬೇರೆ. ಕೆಲವು ಮೆಜಾರಿಟಿ ಬಂದಾಗ ರೇಪ್ ಕೇಸ್ ಅನ್ನೋದು ಬೇರೆ. ಈ ಮೆಜಾರಿಟಿ ಬಂದಾಗ ಕೆಲವು ಹುಡುಗಿರು ಏನು ಮಾಡ್ತಾರೆ ಅಂದರೆ, ಇಷ್ಟಪಟ್ಟು ಕೆಲವು ಸಲ ಅವರು ಇಬ್ಬರು ಮದುವೆ ಆಗಬೇಕು ಅನ್ನೋ ಉದ್ದೇಶದಿಂದನೋ ಏನೋ ತುಂಬ ಕ್ಲೋಸ್ ಫ್ರೆಂಡ್ಶಿಪ್ಪನ್ನು ಇಟ್ಕೊಂಡು ಫಿಸಿಕಲ್ ರಿಲೇಷನ್ಶಿಪ್ಪನ್ನು ಮಾಡ್ಕೊಳ್ತಾರೆ. ಓಕೆ. ಈ ಕೆಲವು ಸಲ ಆಕೆನೂ ಏನು ಮಾಡಿರ್ತಾಳೆ, ಈತ ನನ್ನ ನೆಕ್ಸ್ಟ್ ಮದುವೆ ಆಗ್ತಾನೆ ಅನ್ನೋ ಭ್ರಮೆನಲ್ಲೋ, ಅಥವಾ ಆತ ಪ್ರಾಮಿಸ್ ಮಾಡಿರ್ತಾನೋ ಏನೋ ಒಟ್ಟಿನಲ್ಲಿ ಫಿಸಿಕಲ್ ರಿಲೇಷನ್ಶಿಪ್ ಆಗುತ್ತೆ. ಅವತ್ತು ಅವ್ರಿಗೆ ಸಹಮತ ಇರುತ್ತೆ ಕೆಲವು ಸಲ. ಈ ಮದುವೆ ಅಂತ ಬಂದಾಗ ಏನಾಗ್ಬಿಡುತ್ತೆ, ಕೆಲವು ಸಲ ಹುಡುಗನೇ ಹಿಂದೆ ಹೊಡೆದ್ಬಿಡ್ಬೋದು, ಅಥವಾ ಹುಡುಗ ಆಕೆಗೆ ಪ್ರಾಮಿಸ್ ಮಾಡ್ದೇನೆ ಹುಡುಗಿನೇ ತಾನು ಈತ ನನ್ನ ಮದುವೆ ಆಗ್ತೇನೆ ಅನ್ನೋ ಭ್ರಮೆನಲ್ಲಿ ಇದ್ದು ಎಲ್ಲ ಫಿಸಿಕಲ್ ರಿಲೇಷನ್ಶಿಪ್ ಆದಮೇಲೆ ಮದುವೆಗೆ ಆಫರ್ ಮಾಡಿದಾಗ ಆ ಹುಡುಗ ನಾನು ಯಾವತ್ತೂ ನಿನಗೆ ನಾನು ಅದನ್ನು ಪ್ರಾಮಿಸ್ ಮಾಡಿರಲಿಲ್ಲ ಅಂತೇಳಿ ಮದುವೆಗೆ ನಿರಾಕರಿಸಿದಾಗ, ಇಂಥ ಸಿಚುಯೇಷನ್ಸ್ಗಳಲ್ಲಿ ಕೆಲವು ಹುಡುಗಿರು ರೇಪ್ ಕೇಸ್ಗಳನ್ನ ಯೂಸ್ ಮಾಡಿ ಫೈಲ್ ಮಾಡಿರೋಂಥದ್ದು ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಸರ್, ಅಂದರೆ ಇವಾಗ ಇನ್ನೊಂದೇನಂದರೆ, ಈ ಥರ ಮದುವೆ ಆಗೋದು ಬೇರೆ. ಸುಮ್ಮನೆ ಟೆಕ್ಸ್ಟ್ ಮಾಡಿರ್ತೀವಿ ಅಂತ ಅನ್ಕೊಳ್ಳಿ ಪ್ರೀತಿಯಿಂದ, ಹಾಯ್ ಚಿನ್ನು, ಹಾಯ್ ಡಾರ್ಲಿಂಗ್, ವಾಟ್ ಎವರ್ ಇಟ್ ಇಸ್. ಸುಮ್ಮನೆ ಟೆಕ್ಸ್ಟ್ ಮಾಡಿದ್ಕೂ ಇವ್ನು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಮದುವೆ ಆಗಲಿಲ್ಲ ಅಂತ ಹೇಳಿರೋ ಕೇಸ್ ಬಂದಿದೆಯಾ? ಬಿಕಾಸ್ ನಾನೆಲ್ಲೋ ಓದಿದ್ದೆ ಈ ಥರ. ಟೆಕ್ಸ್ಟಿಂಗು ಕೂಡ ನೀವು ಇವ್ರ ಜೊತೆ ಏನೋ ಸಂಬಂಧ ಇಟ್ಕೊಂಡಿದ್ರಿ ಅನ್ನೋದಕ್ಕೆ ಒಂದು ಕಾರಣ ಆಗುತ್ತೆ, ನಾಳೆ ನಿಮ್ಮ ಮೇಲೆ ಕೇಸ್ ಆಗ್ಬೋದು ಅಂತ. ನಿಜನಾ ಸರ್? ಇಲ್ಲ, ಆ ಸುಳ್ಳದು. ಓಕೆ. ಯಾಕೆಂದರೆ ಟೆಕ್ಸ್ಟಿಂಗ್ನಲ್ಲಿ ಸುಮಾರು ವಿಚಾರಗಳಿದ್ದಾವೆ. ಹಾಂ. ಆ ಟೆಕ್ಸ್ಟ್ ಮಾಡೋ ವರ್ಡ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಸುಮ್ಮನೆ ಹಾಯ್ ಚಿನ್ನು ಅಂದ ತಕ್ಷಣ ಅದರಿಂದ ಯಾರಿಗೂ ಏನು ಅದು ಇಂಪ್ಯಾಕ್ಟ್ ಆಗಲ್ಲ. ಅದು ಕ್ಲೋಸ್ನೆಸ್ಸು ತೋರಿಸ್ಬೋದು ಅಷ್ಟೇ, ರೈಟ್. ಅಥವಾ ಫ್ರೆಂಡ್ಶಿಪ್ನ ಒಂದು ಸ್ವಲ್ಪ ಅತಿರೇಕ ತೋರಿಸ್ಬೋದು ಅದರಲ್ಲಿ ಹೊರತು, ಅದರಲ್ಲಿ ಆತ ಚೀಟ್ ಮಾಡಿದ್ದೇನೆ ಅನ್ನೋ ಲೆವೆಲಲ್ಲಿ ಕಂಪ್ಲೇಂಟ್ ಫೈಲ್ ಮಾಡೋಂಥದ್ದಾಗಲಿ, ಈತ ನನ್ನ ರೇಪ್ ಮಾಡಿದ್ದೇನೆ ಅನ್ನೋ ಒಂದು ಸ್ಟೇಟಸ್ನಲ್ಲಿ ಕಂಪ್ಲೇಂಟ್ಗಳನ್ನ ಫೈಲ್ ಮಾಡೋದಕ್ಕಾಗಲಿ ಸಾಧ್ಯ ಇಲ್ಲ. ಓಕೆ. ಅದನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಸಲ ಗೊತ್ತಾಗ್ಬಿಡುತ್ತೆ. ರೈಟ್. ಅಂದರೆ ನಾನು ಯಾಕೆ ಹಾಯ್ ಚಿನ್ನು ಅಂದೆ ಸರ್, ಬಿಕಾಸ್ ಇಂಟಿಮೇಟ್ಗೆ ಹೋಗ್ಬಿಡುತ್ತೆ ಆ ಚಾಟ್ಸು. ನಾನು ಸುಮ್ಮನೆ ನಿಮಗೆ ಮೇಲ್ಮೇಲೆ ಮಾತ್ರ ಹಾಯ್ ಚಿನ್ನು ಅಂದರೆ, ಸ್ವಲ್ಪ ಇನ್ ಡೆಪ್ತ್ ಆಗಿ ಹೋಗಿ ವಿ ಟಾಕ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್. ಇದೆ ಕೆಲವು ಸಲ ಆ ಟೆಕ್ಸ್ಟ್ ಮೆಸೇಜಸ್ಸಲ್ಲಿ ಇಂಟಿಮೆಸಿನ ಫಿಸಿಕಲ್ ರಿಲೇಷನ್ಶಿಪ್ ಇಬ್ಬರು ಆಗಿರೋ ರೀತಿಯಲ್ಲಿ ಅಕ್ಸೆಪ್ಟೆನ್ಸ್ ಮಾಡಿರೋಂಥ ಟೆಕ್ಸ್ಟ್ ಮೆಸೇಜ್ಗಳು ಇರುತ್ತೆ ಕೆಲವು ಸಲ. ಆ ಮೂಮೆಂಟಲ್ಲಿ ಕೇಸ್ಗಳನ್ನ ಬಿದ್ದಿರೋಂಥ ಚಾನ್ಸಸ್ ತುಂಬ ಇದೆ. ಹಂಗಾರೆ ಮೈ ಮರೆತು ಏನು ಟೆಕ್ಸ್ಟ್ ಮಾಡಂಗಿಲ್ಲ. ಎಕ್ಸಾಕ್ಟ್ಲಿ. ಈ ಥರ ಕೇಸಸ್ ಬಂದಿರಾ ಸರ್ ನಿಮಗೆ? ಬೇಕಾದಷ್ಟು. ಯಾವ ಏಜ್ ಗ್ರೂಪ್ ಅವ್ರು ಇರ್ತಾರೆ ಇವರೆಲ್ಲ ಹುಡುಗರು? ಟೀನೇಜ್ ಆಲ್ಮೋಸ್ಟ್ ಆಗ್ತಾನೆ 18 ಕಂಪ್ಲೀಟ್ ಆಗಿ, ಹುಡುಗ ಆಗ್ತಾನೆ ಒಂದು 21 22 ಕಂಪ್ಲೀಟ್ ಆಗಿ, ಅದೊಂಥರ ತುಂಬ ಜೋಶ್ ಸ್ಟೇಜ್ ಅದು ಅವ್ರಿಗೆ. ಅವ್ರಿಗೆ ಈ ಕಾನ್ಸಿಕ್ವೆನ್ಸಸ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ. ಓಕೆ. ಈ ಸೊಸೈಟಿ ಬಗ್ಗೆ ಅಷ್ಟೊಂದು ತುಂಬ ಜಾಸ್ತಿ ಭಯ ಇರೋದಿಲ್ಲ ಅವ್ರಿಗೆ. ನಾವಿರೋದೇ ಪ್ರಪಂಚ, ನಾವು ಮಾಡ್ತಿರೋದೇ ಕರೆಕ್ಟು, ಮತ್ತು ಇದೇ ಇವತ್ತು ಚೆನ್ನಾಗಿದೆ ಅನ್ನೋಂಥ ಭ್ರಮೆನಲ್ಲಿ ಈ ಥರದ್ದು ಕೆಲವೆಲ್ಲ ಮಾಡಿಬಿಡ್ತಾರೆ. ಆ ಯಂಗ್ ಪೀಕ್ ಪೀರಿಯಡ್ ಅದು. ರೈಟ್. ಪಾಪ ಕೆಲವು ಸಲ ಆಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ, ಬಟ್ ರಿಯಲೈಸ್ ಆಗೋಷ್ಟಕ್ಕೆ ಕೆಲವು ಸಲ ಟೈಮ್ ಮೀರೋಗ್ಬಿಟ್ಟಿರುತ್ತೆ, ಅದು ತಪ್ಪಳು ಆಗೋಗ್ಬಿಟ್ಟಿರುತ್ತೆ ಅದು.
ಸೊ ಓಕೆ. ಕೆಲವ್ರು ಆ ಥರದ್ದು ಮಿಸ್ಟೇಕ್ಸ್ಗಳನ್ನ ಮಾಡಿ ಇವತ್ತು ತುಂಬ ಜನ ಕೆಲವು ಪ್ರಾಬ್ಲಮ್ಗಳನ್ನ ಕೂಡ ಫೇಸ್ ಮಾಡಿದ್ದಾರೆ. ಓಕೆ, ಓಕೆ, ಓಕೆ.